ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ರೋಚಕ ಸಂಚಿಕೆನ ನೋಡೋಣ. ಇಷ್ಟು ದಿನ ನಾವು ಅಜಿತ್ ಮತ್ತು ಭೂಮಿ ಒಂದಾಗ್ತಾರೋ ಇಲ್ಲ, ಈ ಒಂದು ಕಾಂಟ್ರಾಕ್ಟ್ ಮದುವೆ ಮೇಲೆ ದೂರ ಆಗ್ತಾರೋ ಅಂತ ನಾವು ಅಂದ್ಕೊಂಡಿದ್ದೋ. ಬಟ್ ಕೊನೆಗೂ ಭೂಮಿ ತನ್ನ ಪ್ರೀತಿನ ದೇವ್ರ ಮುಂದೆ ಆಣೆ ಮಾಡಿ ಮನೆಯವ್ರ ಮುಂದೆ ಅಜಿತ್ ಸಾಹೇಬ್ರನ್ನ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ, ನಾನು ಮನಸಾರೆ ಪ್ರೀತಿಸ್ತಿದ್ದೀನಿ, ನನ್ನ ಕಡೆ ಉಸಿರಿರೋವರೆಗೂ ಸಾಹೇಬ್ರೆ ನನ್ನ ಗಂಡ ಅಂತ ಹೇಳ್ಬಿಟ್ಟು ಈಗ ಭಾಷಣ ಕೊಟ್ಟಿದ್ದಾರೆ. ಈಗ ಅಜಿತ್ಗೆ ಎಲ್ಲಿಲ್ದಿರೋ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಅಂಜುಗೆ ಎಲ್ಲರೂ ಸಹ ಸರಿಯಾಗಿ ಉಗ್ದಿದ್ದಾರೆ ಅಂತಲೇ ಹೇಳ್ಬೋದು. ಭೂಮಿನ ಮತ್ತೊಮ್ಮೆ ಅಜಿತ್ ಸಾಹೇಬ್ರು ಯಾವ ರೀತಿ ಇದನ್ನ ನೀನು ಹೇಳ್ದೆ, ಇದನ್ನ ಸುಮ್ಮನೆ ದೇವ್ರ ಮುಂದೆ ಪ್ರಮಾಣ ಸುಮ್ಮನೆ ಮಾಡ್ದ ಅಂತ ಹೇಳ್ಬಿಟ್ಟು ರೂಮಲ್ಲಿ ಅವರಿಬ್ಬರು ನಡುವೆ ಮಾತುಕತೆ ಆಗ್ತಾ ಇದೆ. ಆ ಮಾತುಕತೆ ಏನು ಅಂತ ನಾನು ನಿಮಗೆ ಸಂಚಿಕೆಯಲ್ಲಿ ಹೇಳ್ತೀನಿ. ಅದೊಂದು ಖುಷಿ ತರೋ ವಿಚಾರ. ಸೊ ಡೋಂಟ್ ಮಿಸ್ ಇಟ್. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಂಜನಾ ಎಲ್ಲರ ಮುಂದೆ ಬಂದು ಭೂಮಿ ಮತ್ತು ಅಜಿತ್ ಕಾಂಟ್ಯಾಕ್ಟ್ ಮದುವೆ ವಿಚಾರನ ಹೇಳಿದಾಗ ಅಜ್ಜಿ ಎಲ್ಲರೂ ಸಹ ಪ್ರಶ್ನೆನ ಹಾಕ್ತಾರೆ. ಅಂಜು, ನೀನು ಯಾಕೆ ಈ ರೀತಿ ಯಾವಾಗಲೂ ಇದೇನೇ ಹೇಳ್ತಾ ಇದೆಯಲ್ಲ, ನಿನ್ನ ಮಾತನ್ನ ಯಾರು ನಂಬ್ತಾರೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೇಳಿದಾಗ, ಇಲ್ಲ ನಾನು ಇವತ್ತು ಹೇಳ್ತಿರೋ ಮಾತು ಸತ್ಯ, ಅದು ನನ್ನ ಅಮ್ಮನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ದೇವಿಯನ ಮೇಲೆ ಆಣೆ ಮಾಡ್ತಾಳೆ. ಇದನ್ನು ನೋಡಿದಂಥ ಅಜ್ಜಿಗೆ ಡೌಟು ಜಾಸ್ತಿ ಆಗುತ್ತೆ. ಅಂಜನಾ ಇಷ್ಟು ದಿನ ಯಾವತ್ತೂ ಅವ್ರ ಅಮ್ಮನ ಮೇಲೆ ಆಣೆ ಮಾಡ್ತಿರ್ಲಿಲ್ಲ, ಇವತ್ತು ಆಣೆ ಮಾಡಿದಾಳೆ ಅಂದರೆ ಅವಳು ಕೇಳಿರೋ ವಿಚಾರ ನಿಜಾನೇ ಇರ್ಬೋದು, ನೋಡೋಣ ಇವರಿಬ್ರು ಪ್ರೀತಿ ಮಾಡ್ತಿರೋದು ಸುಳ್ಳಿರ್ಬೋದು ಅಂದಾಗ, ಅದು ಹೆಂಗ ಅಮ್ಮ ಹೇಳ್ತೀರಾ, ಅದು ಹೆಂಗೆ ಹೇಳ್ತೀರಾ ಅಂದ್ಬಿಟ್ಟು ಸಂಗೀತ ಪ್ರಶ್ನೆ ಮಾಡ್ತಾಳೆ. ಅಲ್ಲ, ನನ್ನ ಮಗ ಮತ್ತೆ ಸೊಸೆ ನಡುವೆ ಯಾವಾಗಲೂ ಯಾಕೆ ಈ ಥರ ನೀವು ಭಿನ್ನಾಭಿಪ್ರಾಯಗಳನ್ನ ತರ್ತೀರಾ, ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿರೋದು ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ಸಂಗೀತನಿಗೆ ಅಜ್ಜಿ, ಸಂಗೀತ ನಾವು ನೋಡಲಿ ಅಂತಲೇ ಇವರು ಜಾಸ್ತಿ ಪ್ರೀತಿ ಮಾಡ್ತಾ ಇರ್ಬೋದು, ಇವ್ರ ಮದುವೆ ನಾಟಕನೂ ಆಗಿರ್ಬೋದಲ್ವಾ, ನನಗೆ ಇವತ್ತು ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು, ಭೂಮಿ ನೀನು ಬಾ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಹೇಳು, ನೀನು ನಿಜವಾಗ್ಲೂ ಅಜಿತ್ನ ಮನ್ಸಾರೆ ಪ್ರೀತಿ ಮಾಡಿರೋದಾ, ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋದಾ, ಈ ದೀಪ ನೀನು ಹಚ್ಚಿರೋ ದೀಪದ ಮುಂದೆ ನೀನೇ ಆಣೆ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಈಗ ಭೂಮಿ ಎಲ್ಲಿ ಸತ್ಯನ ಹೇಳ್ಬಿಡ್ತಾರೋ ಅಂತ ಅಜಿತ್ಗೆ ಭಯ ಆಗುತ್ತೆ. ಆದರೆ ಭೂಮಿ ಆ ಒಂದು ದೀಪದ ಮೇಲೆ ನಾನು ಇವತ್ತು ನಿಜ ಹೇಳ್ತಾ ಇದ್ದೀನಿ, ನಾನು ಸಾಹೇಬ್ರನ್ನ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿರೋದು ಅಂತ ಪ್ರಮಾಣ ಮಾಡ್ತಾಳೆ. ಅವಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಮದುವೆ ಆಗಿದ್ಯಾ ಅಂತ ಏನೋ ನಂಬೋದು, ಆದರೆ ನಿಜವಾಗ್ಲೂ ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ, ಈ ವಿಚಾರನ ನಾನು ಹೆಂಗೆ ನಂಬಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಜಿತ್ ಇದ್ದವರು, ಅಜ್ಜಿ ಪ್ರತಿ ಬಾರಿ ನನ್ನ ಹೆಂಡ್ತಿನ ಈ ರೀತಿ ಪ್ರಶ್ನೆ ಮಾಡಬೇಡಿ, ಎಷ್ಟು ಸತಿ ಹೇಳ್ಬೇಕು, ಯಾರಾದರೂ ನಾಟಕದ ಮದುವೆನ ಮಾಡ್ಕೊಳಕ್ಕಾಗತ್ತಾ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನೋಡು ಅಜಿತ್, ನೀನು ಸುಮ್ಮನೆ ಇರು, ಈ ವಿಚಾರಕ್ಕೆ ಬರಬೇಡ, ನಾನು ಇವತ್ತು ಎಲ್ಲನೂ ಸಹ ತಿಳ್ಕೊಬೇಕು, ದೇವ್ರ ಮುಂದೆ ಭೂಮಿ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳು ಪ್ರಮಾಣ ಮಾಡಬೇಕು, ನನ್ನ ಮೊಮ್ಮಗ ಅಜಿತ್ನ ಅವಳು ನಿಜವಾಗ್ಲೂ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾಳ, ಇಲ್ಲ ಪ್ರೀತಿ ಮಾಡ್ತಿರೋ ನಾಟಕ ಆಡ್ತಿದ್ದಾಳ ಅಂದ್ಬಿಟ್ಟು ಅಜ್ಜಿ ಪ್ರಶ್ನೆ ಆಗ್ತಾರೆ. ಎಲ್ಲರಿಗೂ ಸಹ ಒಂಥರ ಭಯ, ಯಾಕೆಂದರೆ ಅಜಿತ್ ಭೂಮಿ ಮದುವೆ ನಿಜ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯಮ್ಮ, ಸಂಗೀತಾಗೆ ಎಲ್ಲರಿಗೂ ಸಹ ಒಂಥರ ಭಯ ಆಗ್ತಾ ಇರುತ್ತೆ. ಅಜಿತ್ ಇದ್ದವರು ನನ್ನ ಹೆಂಡ್ತಿ ಇಲ್ಲಿ ಯಾವುದೇ ರೀತಿ ಪ್ರಮಾಣ ಮಾಡಲ್ಲ ಅಂತ ಮುಂದೆ ಬರ್ತಾರೆ. ಇಲ್ಲ ಮಾಡಲೇಬೇಕು ಅಂತ ಹೇಳಿದಾಗ, ಸಾಹೇಬ್ರೆ ನೀವು ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಭೂಮಿ ದೇವ್ರ ಮುಂದೆ ನಿಂತ್ಕೊಂಡು ಬಂದು ದೀಪದ ಮುಂದೆ ಇಟ್ಕೊಂಡು ಕೈನ, ನಾನು ಸಾಹೇಬ್ರನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ನಾವಿಬ್ರು ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡ್ತಾರೆ. ಈ ವಿಚಾರ ಅಜಿತ್ ಕೇಳಿಸ್ಕೊಂಡ್ಮೇಲಂತೂ ಅಜಿತ್ಗೆ ಫುಲ್ ಖುಷಿ ಆಗುತ್ತೆ. ಭೂಮಿ ಯಾವತ್ತೂ ಸುಳ್ಳು ಹೇಳಲ್ಲ, ಅದು ದೇವ್ರ ಮುಂದೆ ಅಂತೂ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ, ಹಂಗಿದ್ರೆ ಭೂಮಿ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ಗೆ ತುಂಬ ಖುಷಿ ಆಗ್ತಿದ್ರೆ, ಸತ್ಯ ನಾನು ಮಾಡಿದ್ದು ಹೇಳಿದ್ದು ವಿಚಾರ ಮಾತಾಡಿದ್ದು ತಪ್ಪೇ ಇರ್ಬೋದು ಅಂಜನಾ ಮುಂದೆ, ಆದರೆ ಅದರಿಂದ ಇಷ್ಟು ದೊಡ್ಡ ಉಪಯೋಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಸತ್ಯನಿಗೂ ಫುಲ್ ಖುಷಿ ಆಗುತ್ತೆ. ಇನ್ನು ಮಯೂರಿಗೂ ಅಷ್ಟೇ. ನಂತರ ಈ ವಿಚಾರವಾಗಿ ಅಜ್ಜಿ, ನಾನು ಭೂಮಿ ಮುಂದೆ ಇವತ್ತು ಚಿಕ್ಕವಳಾಗ್ಬಿಟ್ಟೆ, ನಾನು ನಿಮ್ಮ ಮದುವೆ ಬಗ್ಗೆ ಅನುಮಾನ ಪಟ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭೂಮಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನು ಅಂಜನಂಗೆ ನಚಿಕೇತು ಉಗಿದು, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಇಲ್ವಾ, ಅಣ್ಣ ಮತ್ತು ಅದಕ್ಕೆ ಸಂಬಂಧದ ಮೇಲೆ ಯಾಕೆ ನಿನ್ಗೆ ಅನುಮಾನ ಅಂತ ಹೇಳ್ಬಿಟ್ಟು ಅವಳನ್ನ ಎಳ್ಕೊಂಡು ಒಳಗಡೆ ಹೋದರೆ, ಇನ್ನು ಅಜಿತ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಭೂಮಿ ಈ ಮಾತುಗಳನ್ನ ಕೇಳಿದಂಥ ಅಜಿತ್ಗೆ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ನಾನು ಎಷ್ಟು ಸತಿ ಅರ್ಥ ಮಾಡಿಸಿದ್ದೆ ಭೂಮಿಗೆ, ಆದರೆ ಅವಳು ಅದನ್ನು ಒಪ್ಕೊತಾನೆ ಇರಲಿಲ್ಲ, ಆದರೆ ನಾನು ಅವಳ ಮನಸ್ಸಲ್ಲಿದ್ದೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಅಜಿತ್. ಈ ವಿಚಾರನ ತಿಳ್ಕೊಳ್ಳೋಕೆ ಪೂಜೆ ಎಲ್ಲ ಮುಗಿದ್ಮೇಲೆ ಅಜಿತ್ತು ರೂಮಲ್ಲಿ, ಭೂಮಿ ನಿಂತ್ಕೊ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಸಾಹೇಬ್ರೆ ಅಂದಾಗ, ನಿನ್ನ ಹತ್ರ ನಾನು ಪ್ರಶ್ನೆ ಕೇಳಬೇಕು, ಅಲ್ಲ ಅಷ್ಟು ಜನದ ಮುಂದೆ ದೇವ್ರ ಮುಂದೆ ನೀನು ಪ್ರಮಾಣ ಮಾಡಿ ಹೇಳ್ದಲ್ಲ, ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ, ನನ್ನ ಭೂಮಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಅವಳು ಯಾವತ್ತೂ ಯಾರ ಮುಂದೆನೂ ಸುಳ್ಳು ಹೇಳಲ್ಲ, ನಾವು ಕಾಂಟ್ರಾಕ್ಟ್ ಮದುವೆ ವಿಚಾರವಾಗಿ ತುಂಬ ಸತಿ ನಾವು ನಾಟಕ ಆಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಆದರೆ ದೇವ್ರ ಮುಂದೆ ನಿಂತ್ಕೊಂಡು ನೀನು ಸುಳ್ಳು ಹೇಳ್ತೀನಿ ಅಂದರೆ ನಾನು ನಂಬಕ್ಕಾಗಲ್ಲ ಭೂಮಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೇಳು ಭೂಮಿ, ನಿಜ ಹೇಳು, ನೀನು ನಿಜವಾಗ್ಲೂ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಅಂದ್ಬಿಟ್ಟು ಅಜಿತ್ ಕೇಳಿ ಈ ಕಡೆ ಮುಖ ಮಾಡಿ ನಿಂತ್ಕೊತಾರೆ. ಭೂಮಿ ಇದ್ದೋಳು ಈಗ ಸತ್ಯ ಹೇಳಲೇಬೇಕಲ್ಲ, ಸೊ ಮುಚ್ಚಿಡೋಕ್ಕಾಗಲ್ಲ ಸಾಹೇಬ್ರೆ, ಅದು ಎಲ್ಲರೂ ಇದ್ರು ಅಂತ ಹೇಳೋಕ್ಕೂ ಆಗಲ್ಲ, ದೇವ್ರ ಮುಂದೆ ಪ್ರಮಾಣ ಮಾಡಿದ್ದಾಳೆ, ಹಂಗಾಗಿ ಭೂಮಿ ಇದ್ದೋಳು
ಹೌದು ಸಾಹೇಬ್ರೆ, ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ. ಇದನ್ನು ಎಷ್ಟು ದಿನ ಅಂತ ಮುಚ್ಚಿಟ್ಕೊಳ್ಳೋಕ್ಕಾಗುತ್ತೆ? ದೇವ್ರ ಮುಂದೆ ಅವರೆಲ್ಲ ಕೇಳಿದಾಗ ನನಗೆ ಬೇರೆ ದಾರಿ ಸಿಗಲಿಲ್ಲ ಸಾಹೇಬ್ರೆ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿರೋದನ್ನ ಹೇಳಲೇಬೇಕಾಗ್ಬಿಡ್ತು ಅಂದ್ಬಿಟ್ಟು ಭೂಮಿ ಕಣ್ಣು ಮುಚ್ಕೊಂಡು ಸತ್ಯನ ಹೇಳ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ನಮ್ಮ ಅಜಿತ್ ಸಾಹೇಬ್ರಿಗೆ ಎಲ್ಲಿಲ್ದಿರೋ ಖುಷಿ ಬಂದು ಅವ್ರಿಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಅಜಿತ್ ಇದ್ದವರು ಈ ಒಂದು ವಿಚಾರನ ಕೇಳ್ತಿದ್ದಾಗೇ ಹೋಗಿ ಭೂಮಿನ ಹಗ್ ಮಾಡಿಕೊಂಡು, ಭೂಮಿ, ನೀನು ನನ್ನ ಪ್ರೀತಿ ಮಾಡೋದಲ್ಲ, ನಿನಗಿಂತ 10 ಪಟ್ಟು ಪ್ರೀತಿನ ನಾನು ಮಾಡ್ತಾ ಇದ್ದೀನಿ. ಸಾಹಿತ್ಯ ಸ್ಥಾನನ ತುಂಬಿರೋಳು ನೀನು. ನನ್ನ ಜೀವನದಲ್ಲಿ ಯಾವಾಗಲೂ ನೀನು ನನ್ನ ಜೊತೆ ಇರಬೇಕು. ನೀನು ಒಂದು ಕ್ಷಣ ಕಾಣಲಿಲ್ಲ ಅಂದರೂ ನಾನು ಕಂಗಾಲಾಗ್ಬಿಡ್ತೀನಿ ಭೂಮಿ. ಈ ವಿಚಾರನ ತುಂಬ ಸತಿ ಹೇಳಕ್ಕೆ ಬಂದೆ. ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರನ ಇಲ್ಲಿಗೆ ಬಿಟ್ಟು ನಾವು ಯಾಕೆ ಜೀವನ ಪೂರ್ತಿ ಗಂಡ ಹೆಂಡತಿಯಾಗಿ ಇರಬಾರ್ದು ಅಂತ ಹೇಳೋ ವಿಚಾರ ತುಂಬ ಸತಿ ನಿಂಗೆ ಅರ್ಥ ಮಾಡಿಸ್ದೆ. ಆದರೆ ನೀನು ನನ್ನಿಂದ ದೂರನೇ ಹೋಗ್ತಿದೆ ಅಂದಾಗ ಸಾಹೇಬ್ರಿಗೆ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದು ಭೂಮಿ, ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ, ನಾನು ಅಷ್ಟೇ, ಈ ಜನ್ಮಕ್ಕೆ ನೀವೇ ನನ್ನ ಗಂಡ, ನಿಮ್ಮನ್ನು ಬಿಟ್ಟು ಭಾಳ ಶಕ್ತಿ ನನಗಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿನೂ ಹೇಳ್ತಾಳೆ. ನಾವು ಎಲ್ಲಿ ದೂರ ಆಗ್ಬಿಡ್ತೀವೋ, ನಮ್ಮ ಅಮ್ಮಗೆ ವಿಚಾರ ತಿಳಿದು ಎಲ್ಲಿ ಅಮ್ಮ ಮತ್ತೆ ಹುಷಾರಿಲ್ದಂಗೆ ಆಗ್ಬಿಡ್ತಾಳೋ ಅಂತ ಭಯ ಪಟ್ಕೊಂಡಿದೆ. ಸಾಹೇಬ್ರ ಮೇಲೆ ನಾನು ಪ್ರೀತಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾದರೆ ನೀವೆಲ್ಲಿ ನನ್ನ ಚೀಪಾಗಿ ನೋಡ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನನ್ನ ಪ್ರೀತಿ ಮಾಡ್ತಿರೋ ವಿಚಾರ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಈ ಕಡೆ ಅಜಿತ್ಗೆ, ಭೂಮಿ, ನಾನು ನಿನ್ನ ಯಾವತ್ತೋ ಮನಸಾರೆ ಪ್ರೀತಿ ಮಾಡಿದ್ದುಂಟು. ಅದಕ್ಕೋಸ್ಕರ ಮಯೂರಿ ಜೊತೆ ಅವ್ರ ಜೊತೆ ಎಲ್ಲ ನಾನು ಏನೋ ಸದೃವಾಗಿ ನಡ್ಕೊತಾ ಇದ್ದಿದ್ದೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ನಿನ್ನನ್ನು ನಾನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನಾವಿಬ್ಬರು ನಿನ್ನ ಜೊತೆ ನನ್ನ ಕತೆ ಅನ್ನೋ ಥರ ಕೊನೆವರೆಗೂ ಜೀವನ ನಡೆಸೋಣ ಅಂತ ಅಜಿತ್ ಕೇಳ್ತಾರೆ. ಭೂಮಿ, ಹೌದು ಸಾಹೇಬ್ರೆ, ಯಾವತ್ತೂ ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆ ವಿಚಾರ ಮಾತಾಡೋದೇ ಬೇಡ, ಅದನ್ನು ಹರಿದಾಕ್ಬಿಡೋಣ ಅಂತ ಭೂಮಿನೂ ಹೇಳ್ತಾಳೆ. ಈಗ ಒಂದಾಗಿದೆ ಈ ಮುದ್ದಾದ ಜೋಡಿ. ನಿಮಗೆ ಅನಿಸ್ತು ಒಟ್ಟಿನಲ್ಲಿ ಈ ಅಂಜು ಮಾತ್ರ ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಒಂದು ಕಿರಿಕ್ ತೆಗಿತಾನೆ ಇರ್ತಾಳೆ. ನಚಿಕೇತ್ನ ಮದುವೆ ಆಗ್ತೀನಿ ಅಂತ ಹೇಳ್ದೋಳು ಈಗಾಗಲೇ ಅಜಿತ್ನ ಮೇಲೆ ಮನ್ಸು ಮಾಡಿದ್ದಾಳೆ. ನೋಡೋಣ ವಿಡಿಯೋಗಳು ಮುಂದೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.